ಹಲೋ ನಮಸ್ಕಾರ. ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಶರ್ಮಿತಾ ಶೆಟ್ಟಿ. ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲ್ ಎಬ್ಸಿರುವಂಥ ವಿಷಯ ಭಾರತದ ಮಹಿಳಾ ಕ್ರಿಕೆಟ್ ಲೋಕದ ಸ್ಟಾರ್ ಆಟಗಾರ್ತಿ ಸ್ಮೃತಿ ಮಂದಾನ ಅವರ ಪರ್ಸನಲ್ ಲೈಫ್ ವಿಷಯ. ಸ್ಮೃತಿ ಮಂದಾನ ಎಲ್ಲವೂ ಅಂದ್ಕೊಂಡಂತೆ ಆಗಿದ್ರೆ ಸರಿಯಾಗಿದ್ದಿದ್ರೆ ಕಳೆದ 23ನೇ ತಾರೀಕು ಭಾನುವಾರ ವೈವಾಹಿಕ ಜೀವನಕ್ಕೆ ಕಾಲಿಡಬೇಕಾಗಿತ್ತು ಅಥವಾ ಬಾಳಿನ ಸೆಕೆಂಡ್ ಇನ್ನಿಂಗ್ಸ್ ಅನ್ನ ಶುರು ಮಾಡಬೇಕಾಗಿತ್ತು. ಒಂದು ಕಡೆ ಕ್ರಿಕೆಟ್, ಮತ್ತೊಂದು ಕಡೆ ವೈವಾಹಿಕ ಜೀವನ. ಕ್ರಿಕೆಟ್ ಅಲ್ಲಿ ಸಾಕಷ್ಟು ಸಕ್ಸಸ್ ಕಂಡಿರುವಂತ ಸ್ಮೃತಿ ಮಂದಾನ ಅವರು ವೈಯಕ್ತಿಕ ಜೀವನದ ವಿಷಯವಾಗಿ ತಪ್ಪು ಆಯ್ಕೆಗಳನ್ನ ಮಾಡಿಕೊಂಡ್ರ. ಹ್ಯಾಶ್ಟ್ಯಾಗ್ನಲ್ಲಿ ಒಂದು ಕಡೆ ಅವರಿಗೆ ಮೋಸ ಮಾಡಿದಂಥ ವ್ಯಕ್ತಿಯನ್ನ ಚೀಟರ್ ಅಂತ ಕರೆಯಲಾಗ್ತಾ ಇದ್ದು, ಇವರನ್ನ ಹ್ಯಾಶ್ಟ್ಯಾಗ್ ಡೈಮಂಡ್ ಅಂತ ಕರೆಯಲಾಗ್ತಾ ಇದೆ. ಹಾಗಾದ್ರೆ ಸ್ಮೃತಿ ಮಂದಾನ ಬಾಳಲ್ಲಿ ಆಗಿದ್ದೇನು, ಅವರ ವೈವಾಹಿಕ ಜೀವನದಲ್ಲಿ ಬಂದಂಥ ಕಷ್ಟಗಳು ಏನು? ಸೊ ಈ ಬಗ್ಗೆ ಈ ವಿಡಿಯೋ ಮುಖೇನ ನಾನು ನಿಮಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಷನ್ ಅನ್ನ ಕೊಡ್ತಾ ಹೋಗ್ತೀನಿ. ನ್ಯೂಸ್ 18 ಕನ್ನಡ ನಾವು ಎಲ್ಲ ಡಿಜಿಟಲ್ ಮೀಡಿಯಾ ಪ್ಲಾಟ್ಫಾರ್ಮ್ನಲ್ಲೂ ಲಭ್ಯವಿದ್ದೀವಿ. ನಮ್ಮನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸ್ಮೃತಿ ಮಂದಾನ ಬೆಂಗಳೂರಿನವರಿಗೆ, ಕರ್ನಾಟಕದವರಿಗೆ ಬಹಳ ಹತ್ತಿರವಾಗಿರುವಂಥ ಹುಡುಗಿ. ಕಾರಣ 18 ವರ್ಷಗಳಿಂದ IPL ನಲ್ಲಿ RCB ಒಂದು ಕಪ್ ಗೆಲ್ಲಕ್ಕಾಗಿಲ್ಲ ಅಂತ ಹೇಳಿ ಒಂದು ಬರ ಏನಿತ್ತು ಅದನ್ನ ನೀಗಿಸಿದ್ದು ಅವ್ರ ಕ್ಯಾಪ್ಟನ್ಸಿಯಲ್ಲೇ ಮಹಿಳೆಯರು. ಸ್ಟಾರ್ ಆಟಗಾರ್ತಿ, ಸಾಕಷ್ಟು ವರ್ಲ್ಡ್ ರೆಕಾರ್ಡ್ ಅನ್ನು ಮಾಡಿದ್ದಾರೆ ಕ್ರಿಕೆಟ್ನಲ್ಲಿ. ಆದ್ರೆ ವೈಯಕ್ತಿಕ ಜೀವನ, ತಮ್ಮ ಮದುವೆ ಜೀವನ ಅಂತ ಬಂದಾಗ ಎಡವಿದ್ರ ಸ್ಮೃತಿ ಮಂದಾನ. ಇನ್ನೊಂದ್ ಕಡೆ ತುಂಬಾ ಜನ ಹೇಳ್ತಿರೋದು, ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ಪೋಸ್ಟ್ಗಳನ್ನ ಹಾಕಿದ್ದು ಈ ನಜರ್ ಅಥವಾ ದೃಷ್ಟಿ ಅನ್ನೋದು ನಿಜಕ್ಕೂ ತಾಗುತ್ತೆ ಅಂತ ಹೇಳ್ತಾರಲ್ಲ, ಅದು ಸ್ಮೃತಿ ಬಾಳಲ್ಲೂ ಆಯ್ತಾ ಅಂತಾನು ಕೂಡ ಒಂದಿಷ್ಟು ಚರ್ಚೆಗಳನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಅವ್ರ ಜೀವನದಲ್ಲಿ ಆಗಿದ್ದೇನು? 23ನೇ ತಾರೀಕು ಅವ್ರ ಮದುವೆ ಆಗ್ಬೇಕಾಗಿತ್ತು. ಸಂಗೀತ್ ಸೇರಿದಂತೆ ಎಲ್ಲಾ ಫಂಕ್ಷನ್ನು ಆಗಿತ್ತು. ಇನ್ನೇನ್ ತಾಳಿ ಕಟ್ಟಬೇಕು, ಆ ಕ್ಷಣದಲ್ಲಿ ಅವ್ರ ಮದುವೆ ನಿಂತು ಹೋಯ್ತು. ಸದ್ಯಕ್ಕೆ ಅದನ್ನ ಪೋಸ್ಟ್ಪೋನ್ ಮಾಡಿದ್ದಾರೆ ಅಥವಾ ಮದುವೆ ಕ್ಯಾನ್ಸಲ್ ಆಗಿದೆ. ಹೀಗೆ ಹಲವಾರು ವಿಷಯಗಳಲ್ಲಿ ಚರ್ಚೆಗಳು ನಡೀತಾ ಇದೆ. ಹಾಗಾದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಿರೋದೇನು, ಯಾವ ತರ ಚರ್ಚೆಗಳು ನಡೀತಾ ಇದೆ? ಸ್ಮೃತಿ ಮಂದಾನ ಅವರು 2019ರಲ್ಲಿ ಪರಿಚಯ ಆದಂತ ಪಲಾಶ್ ಮುಚ್ಚಲ್ ಮ್ಯೂಸಿಕ್ ಕಂಪೋಸರ್ ಜೊತೆಯಲ್ಲಿ ತಮ್ಮ ಮದುವೆ ಆಗ್ಬೇಕಾಗಿತ್ತು, ವೈವಾಹಿಕ ಜೀವನಕ್ಕೆ ಕಾಲಿಡಬೇಕಾಗಿತ್ತು. ಆದ್ರೆ ಎಲ್ಲವೂ ಅಂದ್ಕೊಂಡಂತೆ ನಡೀತಿದ್ದಂಥ ಸಂದರ್ಭದಲ್ಲಿ ಲಾಸ್ಟ್ ಮಿನಿಟ್ ಅಲ್ಲಿ ಪಲಾಶ್ ಸ್ಮೃತಿಗೆ ಮೋಸ ಮಾಡಿದ್ರು ಅಂತ ಹೇಳಿ ಲೇಟೆಸ್ಟ್ ನ್ಯೂಸ್ ಒಂದು ಬರ್ತಾ ಇದೆ. ಅವ್ರು ಮಾಡಿರುವಂತಹ ಚಾಟ್ ಅಥವಾ ಸ್ಮೃತಿಗೆ ಮೋಸ ಮಾಡಿ ಬೇರೆ ಹುಡುಗಿ ಜೊತೆಗೆ ಡೇಟ್ ಮಾಡಿರ್ತಿರುವಂತಹ ವಿಷಯ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಹಲ್ಚಲ್ ಎಬ್ಸಿದೆ. ಸ್ಮೃತಿಗೆ ಎರಡೆರಡು ಆಘಾತ. ಒಂದು ವಾರದಿಂದ ಅವ್ರ ಮದುವೆ ವಿಷಯವಾಗಿನೇ ಸಿಕ್ಕಾಪಟ್ಟೆ ಚರ್ಚೆಗಳಾಗ್ತಿದೆ. ಸುದ್ದಿ ಆಗ್ತಿರುವಾಗಲೇ ಒಂದು ಆಘಾತ ಅವ್ರಿಗೆ ಎದುರಾಗಿದೆ ಅಂತ ಚರ್ಚೆಗಳಾಗ್ತಿದೆ. ಏನ ಆಘಾತ? ಒಂದು ಸಂಗೀತ ಎಲ್ಲ ಆಯ್ತು. ಸಂಗೀತಲ್ಲಿ ಸ್ಮೃತಿ ಅವ್ರ ತಂದೆ ಶ್ರೀನಿವಾಸ್ ಮಂದಾನ ಅವರು ಸಿಕ್ಕಾಪಟ್ಟೆ ಡಾನ್ಸ್ ಮಾಡಿದ್ರು. ಆ ಡ್ಯಾನ್ಸ್ ನಿಂದ ಅವ್ರ ಬಾಡಿಗೆ ಸುಸ್ತಾಗಿತ್ತು, ಆಗ್ಲೇ ಅಸ್ವಸ್ಥರಾಗಿದ್ರು. ಇನ್ನೇನು ಮದುವೆ ನಡಿಬೇಕು ಅನ್ನೋ ಟೈಮ್ನಲ್ಲಿ ಅವರಿಗೆ ಲಘು ಹೃದಯಾಘಾತ, ಹಾರ್ಟ್ ಅಟ್ಯಾಕ್ ಆಯ್ತು. ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು. ಹಾಗಾಗಿ ಮದುವೆ ಅಲ್ಲಿಗೆ ನಿಂತು ಹೋಯ್ತು, ಪೋಸ್ಟ್ಪೋನ್ ಮಾಡ್ಕೊಂಡ್ರು ಅಂತ ಫಸ್ಟ್ ಒಂದು ಸುದ್ದಿ ಬಂದಿತ್ತು. ಈ ವಿಷಯ ಕೇಳಿ ಸಾಕಷ್ಟು ಅಭಿಮಾನಿಗಳು, ಅಯ್ಯೋ ಸ್ಮೃತಿಗೆ ಹಿಂಗಾಯ್ತಾ, ಒಳ್ಳೆ ಹುಡುಗಿ ಆಕೆ, ಅವಳಿಗೆ ಹಿಂಗಾಯ್ತಾ ಅಂತೆಲ್ಲ ಒಂದಿಷ್ಟು ಬೇಜಾರು ವ್ಯಕ್ತಪಡಿಸ್ತಾ ಒಂದಿಷ್ಟು ಪೋಸ್ಟ್ಗಳನ್ನ, ಕಮೆಂಟ್ಗಳನ್ನ ಹಾಕ್ತಾ ಇದ್ರು. ಆದ್ರೆ ಆಕ್ಚುಲ್ ಆಗಿ ಆಗಿದ್ದೇನು ಅಂತಂದ್ರೆ, ಶ್ರೀನಿವಾಸ್ ಅವರಿಗೆ ಹಾರ್ಟ್ ಅಟ್ಯಾಕ್ ಆದಾಗ ಸ್ಮೃತಿ ಅವರ ಭಾವಿ ಪತಿ ಪಲಾಶ್ ಅವರು ಶ್ರೀನಿವಾಸ್ ಅವ್ರ ಜೊತೆ ತುಂಬಾ ಕ್ಲೋಸ್ ಆಗಿದ್ರು. ಹಾಗಾಗಿ ಅವರೇ ಅವ್ರನ್ನ ಆಂಬ್ಯುಲೆನ್ಸ್ ಅಲ್ಲಿ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು. ಅವ್ರಿಗೆ ಶ್ರೀನಿವಾಸ್ ಅವರ ಸಮ್ಮುಖದಲ್ಲೇ ಸ್ಮೃತಿ ಮಂದಾನ ಕೈ ಹಿಡಿಬೇಕು, ತಾಳಿ ಕಟ್ಟಬೇಕು ಅಂತ ಆಸೆ ಇತ್ತು. ಹಾಗಾಗಿ ಇವ್ರು ಇಲ್ಲದೆ ಇದ್ರೆ ಇವ್ರು ಆಸ್ಪತ್ರೆಗೆ ಸೇರ್ಕೊಂಡ್ರೆ ಮದುವೆ ಆಗೋದು ಅಷ್ಟು ಸರಿ ಅಲ್ಲ ಅಂತ ಹೇಳ್ತಾ ಅವರೇ ಮದುವೆನ ಪೋಸ್ಟ್ಪೋನ್ ಮಾಡಿದ್ರು ಅಂತ ಫಸ್ಟ್ ಒಂದು ಸುದ್ದಿ ಬಂದಿತ್ತು. ಈಗ ಶ್ರೀನಿವಾಸ್ ಅವರು ಆರಾಮಾಗಿದ್ದಾರೆ, ಇವತ್ತು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ಅಂತಲೂ ಕೂಡ ಮಾಹಿತಿ ಇದೆ. ಇನ್ನು 2019ರಲ್ಲಿ ಪರಿಚಯ ಆದಂತ ಪಲಾಶ್ ಮುಚ್ಚಲ್ ಹಾಗೇನೆ ಸ್ಮೃತಿ ಮಂದಾನ ಪ್ರೇಮದಲ್ಲಿ ಬೀಳ್ತಾರೆ, ಲವ್ ಅಲ್ಲಿ ಬೀಳ್ತಾರೆ. ಲಾಸ್ಟ್ ಇಯರ್ 2024ರಲ್ಲಿ 5th ಇಯರ್ ಆನಿವರ್ಸರಿ ಅಂತಾನು ಸೆಲೆಬ್ರೇಟ್ ಮಾಡಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ಪೋಸ್ಟ್ ಮಾಡಿರ್ತಾರೆ. ಅದಾದ್ಮೇಲೆ ಮದುವೆಗೂ ಸ್ವಲ್ಪ ದಿನ ಮುಂಚಿತವಾಗಿ ಈ ವರ್ಷದ ಆರಂಭದಲ್ಲಿ ಅಂದ್ರೆ 2025ರಲ್ಲೇ ಅವರು ಸ್ಟೇಡಿಯಂನಲ್ಲಿ ಪ್ರಪೋಸ್ ಮಾಡಿರೋದು ಮತ್ತೆ ರಿಂಗ್ ಎಕ್ಸ್ಚೇಂಜ್ ಮಾಡ್ಕೊಂಡಿರುವಂತ ಒಂದು ವಿಡಿಯೋನ ರೀಸೆಂಟ್ ಆಗಿ ಪೋಸ್ಟ್ ಮಾಡಿರ್ತಾರೆ, ಮದುವೆಗೂ ಸ್ವಲ್ಪ ದಿನದ ಮುಂಚಿತವಾಗಿ. ಸೊ ಇಷ್ಟೆಲ್ಲ ಬೆಳವಣಿಗೆಗಳ ಮಧ್ಯದಲ್ಲಿ ಪಲಾಶ್ ಸ್ಮೃತಿಗೆ ಮೋಸ ಮಾಡಿದ್ರ ಅಂತ ಹೇಳಿ ಚರ್ಚೆಗಳಾಗ್ತಿದೆ. ಕಾರಣ ಏನು? ಶ್ರೀನಿವಾಸ್ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗೋದಕ್ಕೆ ಅವ್ರು ನಿಜವಾಗ್ಲೂ ಸಂಗೀತದಲ್ಲಿ ಡ್ಯಾನ್ಸ್ ಮಾಡಿದ್ದೇ ಕಾರಣನ, ಅಥವಾ ಪಲಾಶ್ ಮಾಡಿದಂತ ಕೆಲವೊಂದು ಚಾಟ್ಗಳನ್ನ ನೋಡಿ ಅವರಿಗೆ ಹಾರ್ಟ್ ಅಟ್ಯಾಕ್ ಆಯ್ತಾ ಅಂತೇಳಿ ಚರ್ಚೆ.
ಸ್ಮೃತಿ ಜೊತೆಯಲ್ಲಿ ರಿಲೇಶನ್ಶಿಪ್ ನಲ್ಲಿ ಇದ್ದಾಗಲೇ ಪಲಾಶ್ ಒಬ್ಬ ಕೊರಿಯೋಗ್ರಾಫರ್ ಜೊತೆಯಲ್ಲಿ ಮತ್ತೊಂದು ಹುಡುಗಿ ಜೊತೆಯಲ್ಲಿ ಅಫೇರ್ ಇಟ್ಕೊಂಡಿದ್ರು ಅಥವಾ ಸಂಬಂಧವನ್ನ ಹೊಂದಿದ್ರು. ಸ್ಮೃತಿ ತನ್ನ ಕೈಗೆ ಸಿಗೋದಿಲ್ಲ, ಆಕೆ ಬರೋದೇ 3-4 ತಿಂಗಳಿಗೆ ಒಂದ್ಸತಿ ಮೀಟ್ ಮಾಡೋದು, ಆಕೆ ನನಗೊಂದು ಹೆಡೇಕ್ ಆಗ್ಬಿಟ್ಟಿದ್ದಾಳೆ, ತಲೆನೋವು ಆಕೆ. ಸೊ ಆಕೆ ಅಂದ್ರೆ ನನಗೆ ಇಷ್ಟ ಇಲ್ಲ ಬೇಸಿಕ್ಲಿ ಅನ್ನೋ ರೀತಿಯಲ್ಲಿ ಚಾಟ್ ಮಾಡಿರೋದು ಬೇರೆ ಹುಡುಗಿ ಜೊತೆಯಲ್ಲಿ ಪಲಾಶ್ ಅನ್ನೋ ರೀತಿಯಲ್ಲಿ ಒಂದಿಷ್ಟು ಚಾಟ್ನ ಸ್ಕ್ರೀನ್ ಶಾಟ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಸೊ ಇದನ್ನ ಮದ್ವೆ ಹಿಂದಿನ ದಿವಸ ನೋಡ್ದಂತ ಶ್ರೀನಿವಾಸ್ ಅವರಿಗೆ ಅಂದ್ರೆ ಸ್ಮೃತಿ ಮಂದಾನ ತಂದೆ ಅವರಿಗೆ ತನ್ನ ಮಗಳಿಗೆ ಈ ರೀತಿ ಮೋಸ ಆಯ್ತಾ ಅಂತ ಹೇಳಿ ಆಘಾತವಾಗಿ ಅವರಿಗೆ ಹೃದಯಾಘಾತವಾಯಿತು, ಆಸ್ಪತ್ರೆ ಸೇರಂಗ್ ಆಯ್ತು ಅಂತಾನು ಕೂಡ ಒಂದಿಷ್ಟು ಮಾಹಿತಿಗಳು ಬರ್ತಾ ಇದೆ. ಬಟ್ ಅದು ಎಷ್ಟು ಮಟ್ಟಿಗೆ ಅಧಿಕೃತ ಅಂತ ಹೇಳಿ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಅಥವಾ ಅವ್ರ ಆಪ್ತರು ಯಾರು ಕೂಡ ಅದ್ರ ಬಗ್ಗೆ ಕನ್ಫರ್ಮೇಶನ್ ಕೊಟ್ಟಿಲ್ಲ. ಇದೆಲ್ಲ ಚರ್ಚೆಗಳಲ್ಲಿ ಸೀಮಿತವಾಗಿರುವಂತಹ ವಿಷಯಗಳು. ಮತ್ತೊಂದು ಕಡೆ ಸಂಗೀತ ಆಯ್ತು, ಇನ್ನೇನು ಮದುವೆ ಆಗ್ಬೇಕು ಅನ್ನೋ ಟೈಮ್ನಲ್ಲಿ ಪಲಾಶ್ ತನ್ನ ರಿಲೇಶನ್ಶಿಪ್ ಬಗ್ಗೆ ಅಂದ್ರೆ ಸ್ಮೃತಿ ಬಿಟ್ಟು ಬೇರೆ ಹುಡುಗಿ ಜೊತೆನೂ ತನ್ನ ರಿಲೇಶನ್ಶಿಪ್ ನಲ್ಲಿ ಇರೋದು ಗೊತ್ತಾಯ್ತು ಎಲ್ರಿಗೂ ಅಂತ ಹೇಳಿ. ಸೊ ಅಲ್ಲಿಂದ ಕಾಲ್ ಕಿತ್ರು, ಎಸ್ಕೇಪ್ ಆದ್ರು ಅಂತಾನು ಕೂಡ ಒಂದಿಷ್ಟು ಮಾಹಿತಿಗಳು ಹರಿದಾಡ್ತಾ ಇದೆ. ಅದೆಷ್ಟು ಮಟ್ಟಿಗೆ ಸತ್ಯ ಅನ್ನೋದು ಗೊತ್ತಿಲ್ಲ. ಅದೆಲ್ಲ ವಿಷಯ ಗೊತ್ತಾದ್ಮೇಲೆ ಪಲಾಶ್ ಕೂಡ ಆಸ್ಪತ್ರೆಗೆ ಸೇರ್ಕೊಂಡ್ರು. ಅವರ ಅಕ್ಕ ಪಲಾಕ್ ಮುಚ್ಚಲ್ ಅವರು ಕೂಡ ಓಡೋಡ್ ಆಸ್ಪತ್ರೆಗೆ ಬರ್ತಾರೆ, ತನ್ನ ಸಹೋದರನಿಗೆ ಏನಾಯ್ತು ಅಂತ ಹೇಳಿ. ಒಟ್ಟಲ್ಲಿ ಒಂದ್ ಕಡೆ ಶ್ರೀನಿವಾಸ್ ಅವರು ಆಸ್ಪತ್ರೆಗೆ ಸೇರಿ ಡಿಸ್ಚಾರ್ಜ್ ಆದ್ರು, ಇನ್ನೊಂದ್ ಕಡೆ ತಾನು ಮದುವೆ ಆಗ್ಬೇಕಾಗಿದ್ದಂತ ಹುಡುಗ ಪಲಾಶ್ ಕೂಡ ಆಸ್ಪತ್ರೆ ಸೇರ್ಕೊಂಡ್ರು. ಈ ಮಧ್ಯದಲ್ಲಿ ಮತ್ತೊಂದು ಬೆಳವಣಿಗೆ ಆಗಿರೋದು, ಸ್ಮೃತಿಗೆ ಮಹಾ ಮೋಸ ಆಯಿತು ಅಂತೆಲ್ಲ ಚರ್ಚೆಗಳು ಆಗ್ತಿರುವಾಗಲೇ ಇನ್ಸ್ಟಾಗ್ರಾಮ್ನಲ್ಲಿ ಪಲಾಶ್ ಜೊತೆಗಿರುವಂತ ಎಲ್ಲ ಪೋಸ್ಟ್ಗಳನ್ನ ಸ್ಮೃತಿ ಮಂದಾನ ಡಿಲೀಟ್ ಮಾಡಿ ಹಾಕಿದ್ದಾರೆ. ಹಾಗಾಗಿ ಅವ್ರ ಮದುವೆ ಕ್ಯಾನ್ಸಲ್ಲೇ ಆಗೋಯ್ತು, ಪೋಸ್ಟ್ಪೋನ್ ಅಲ್ಲ ಕ್ಯಾನ್ಸಲ್ಲೇ ಆಗೋಗಿದೆ ಅಂತಾನು ಕೂಡ ಚರ್ಚೆಗಳು ಆಗ್ತಾ ಇದೆ. ಇನ್ನೊಂದ್ ಕಡೆ ನಾನು ಈಗ ಇನ್ಸ್ಟಾಗ್ರಾಮ್ನಲ್ಲಿ ಚೆಕ್ ಮಾಡಿದೆ, ಇಬ್ರು ಕೂಡ ಪರಸ್ಪರ ಫಾಲೋ ಅಂತೂ ಸದ್ಯಕ್ಕೆ ಮಾಡ್ತಿದ್ದಾರೆ, ಅನ್ಫಾಲೋ ಅಂತೂ ಮಾಡಿಲ್ಲ. ಪಲಾಶ್ ಅವರು ಇನ್ಸ್ಟಾಗ್ರಾಮ್ನಲ್ಲಿ ಸ್ಮೃತಿ ಜೊತೆ ಇರುವಂತ ಫೋಟೋಸ್ ವಿಡಿಯೋಸ್ ಎಲ್ಲ ಹಂಗೆ ಪೋಸ್ಟ್ ಮಾಡಿ ಇಟ್ಕೊಂಡಿದ್ದಾರೆ, ಅವ್ರೇನ್ ಡಿಲೀಟ್ ಮಾಡಿಲ್ಲ. ಬಟ್ ಸ್ಮೃತಿ ಮಾತ್ರ ಪಲಾಶ್ ಇದ್ದಂತ ಎಲ್ಲ ಫೋಟೋಸ್ ವಿಡಿಯೋಸ್ ಅನ್ನ ಪೋಸ್ಟ್ಗಳನ್ನ ಡಿಲೀಟ್ ಮಾಡಿ ಹಾಕಿದ್ದಾರೆ. ಹಾಗಾಗಿ ಮದುವೆ ಕ್ಯಾನ್ಸಲ್ ಆಯ್ತಾ, ಪೋಸ್ಟ್ಪೋನ್ ಆಯ್ತಾ, ನಿಜಕ್ಕೂ ಇಲ್ಲಿ ಪಲಾಶ್ ಸ್ಮೃತಿಗೆ ಮೋಸ ಮಾಡಿದ್ರಾ ಇಲ್ವಾ, ಅದೆಲ್ಲವೂ ಕೂಡ ಗೊಂದಲದ ಗೂಡಾಗಿದೆ. ಒಂದಿಷ್ಟು ಚರ್ಚೆಗಳು ನಡೀತಾ ಇದೆ. ಅದರ ಮಧ್ಯದಲ್ಲಿ ಈಗ ನೆಟ್ಟಿಗರು ಮಾತ್ರ ಸ್ಮೃತಿ ಮಂದಾನ ತುಂಬಾ ಒಳ್ಳೆ ಹುಡುಗಿ, ಡೈಮಂಡ್, ಆಕೆಗೆ ಹಿಂಗ್ ಮೋಸ ಆಗ್ಬಾರ್ದಿತ್ತು ಅಂತ ಮರುಕ ವ್ಯಕ್ತಪಡಿಸ್ತಾ ಇದ್ರೆ, ಇನ್ನೊಂದ್ ಕಡೆ ಮೋಸ ಮಾಡಿದಾನೆ ಅಂತ ಆರೋಪ ಎದುರಿಸ್ತಿರುವಂತ ಪಲಾಶ್ ಬಗ್ಗೆ ನೆಟ್ಟಿಗರು ಸಿಕ್ಕಾಪಟ್ಟೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡೋಣ ಮುಂದೆ ಇದರಲ್ಲಿ ಏನ್ ಕನ್ಫರ್ಮೇಶನ್ ಅವ್ರ ಫ್ಯಾಮಿಲಿ ಕಡೆಯಿಂದ ಬರುತ್ತೆ, ಇವರಿಬ್ರು ಮದುವೆ ಆಗುತ್ತಾ ಇಲ್ವಾ, ಕ್ಯಾನ್ಸಲ್ ಆಗಿ ಹೋಗಿದ್ಯಾ ಅಂತ. ನ್ಯೂಸ್ 18 ಕನ್ನಡ ನಾವೆಲ್ಲ ಡಿಜಿಟಲ್ ಮೀಡಿಯಾ ಪ್ಲಾಟ್ಫಾರ್ಮ್ನಲ್ಲೂ ಲಭ್ಯವಿದ್ದೀರಿ. ನಮ್ಮನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.